ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದ ನಿಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿತೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯಪಾರ ವಾರಬುಧಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದದು ಧ್ವಜವಾಣಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧುಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಪ್ರಾಣಪಾನ ಜ್ಞಾನಭುದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಜೀವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ ವಿಠಲ ವಿಠಲ
ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ. ಪವಮಾನ 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 ಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ. ಹೇಮ ಕಚ್ಚುಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ. ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ. ಯಾಮ ಯಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿತೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ. ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ. ನಿರ್ಜರ ಮಣಿದಯಪಾರ ವಾರವುದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ. ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ. साधु संत महाराज के साधु संत महाराज के इदे हिंदुत्वದ ಶಕ್ತಿ ಇದೇ ಹಿಂದುತ್ವದ ಶಕ್ತಿ. ಸನಾತನ ಧರ್ಮಕ್ಕೆ ಏನಾದರೂ ಒಂದು ಶಕ್ತಿ ಇದೆ ಅಂತಂದ್ರೆ ಈ ಜೈಕಾರನೇ. ನೀವು ಕೊಟ್ಟಂತ ಜೈಕಾರ. ಪರಾಕ್ರಮ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳಿ ತಾನು ಸೀತಾ ಮಾತೆಗೆ ನಮಸ್ಕಾರ ಮಾಡಿ ಚೂಡಾಮಣಿಯನ್ನ ತಗೊಂಡು
ವಾಪಸ್ ಬಂದು ರಾಮನಿಗೆ ವಂದಿಸಿ, ರಾಮ ಸೀತೆ ಅಶೋಕವನದಲ್ಲಿದ್ದಾಳೆ, ತಗೋ ಅವಳು ಕೊಟ್ಟಂತ ಚೂಡಾಮಣಿ ಅಂತ ಹನುಮಂತ ಕೊಟ್ಟು ತನ್ನ ಶಕ್ತಿ ಇದ್ರೂ ಕೂಡ ತಾನು ನಿನ್ನ ದೂತ ಅಂತ ಹೇಳಿ ಪಾದಕ್ಕೆ ನಮಸ್ಕಾರ ಮಾಡಿ ನಿಂತ್ಕೊಳ್ತಾನಲ್ಲ, ಅದು ನಿಜವಾದ ಭಕ್ತಿ ಅಂತ ಹೇಳ್ತಾನಂತೆ. ಅದು ನಿಜವಾದ ಭಕ್ತಿ. ಅಂತ ಒಂದು ಸಾಮರ್ಥ್ಯ ಇರುವಂತ ಹನುಮಂತನನ್ನ ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ ಸರಿಸುಮಾರು 113 ಜನ ಸುಂದರಕಾಂಡ ಪಾರಾಯಣವನ್ನು ಮಾಡಿ ಲೋಕಕ್ಕೆ ಹಿತವನ್ನು ಬಯಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ತಾವೆಲ್ಲರೂ ಕೂಡ ಪೂರ್ಣಾವತಿಯಲ್ಲಿ ಭಾಗಿಯಾಗಿದ್ದೀರಿ. ಅದಕ್ಕೆ ಭಾರಿ ಸಂತೋಷವಾಗುತ್ತೆ, ಭಾರಿ ಸಂತೋಷವಾಗುತ್ತೆ. ಇದು ಯಾರಿಗೂ ಸಿಗೋವಂಥದ್ದಲ್ಲ ರೀ, ಇದು ಯಾರಿಗೂ ಸಿಗೋವಂಥದ್ದಲ್ಲ. ನಾವು ಎಷ್ಟೋ ಕಡೆ ಹೋಮಗಳನ್ನು ಮಾಡಿರ್ತೀವಿ, ಆದರೆ ಹೋಮಗಳಲ್ಲಿ ಸಂಕಲ್ಪಗಳೇ ವಿಶೇಷವಾದಂಥದ್ದು. ಪೂಜೆ ಪುನಸ್ಕಾರ ಮಂತ್ರಗಳು 2ನೇ ಭಾಗ ಆದರೆ ಇವನು ಯಾತಕ್ಕೋಸ್ಕರ ಇದನ್ನ ಮಾಡಿದ್ದಾನೆ ಅನ್ನುವಂಥ ಸಂಕಲ್ಪನೆ ಮೂಲವಾಗುತ್ತೆ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥದ್ದು, ತಮ್ಮೆಲ್ಲರ ಹಿತದೃಷ್ಟಿಗೋಸ್ಕರ ಇವತ್ತಿನ ಹನುಮಂತನ ಪೂಜೆ ಯಾಗವನ್ನು ಮಾಡಿದಂಥದ್ದು. ಅಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿರತಕ್ಕಂಥದ್ದು ಭಗವಂತನಿಗೆ ಮತ್ತೆ ಅವಧೂತರಿಗೆ ಭಾರಿ ಸಂತೋಷ ತಂದಂಥ ವಿಚಾರ. ಇಂಥ ಒಂದು ಸುಸಂದರ್ಭ ಇನ್ನು ಮುಂದಿನ ದಿವಸಗಳಲ್ಲಿ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಪ್ರತ್ಯಂಗಿರ ಹೋಮದ ಜೊತೆಗೆ ವಿಶೇಷವಾದಂಥ ಒಂದು ಸಂಕಲ್ಪ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನ ಪ್ರತಿ ತಿಂಗಳಿಗೊಮ್ಮೆ ಎಲ್ಲರಿಗೂ ಕೊಟ್ಟು ಅವ್ರಿಗೆ 5 ಗಂಟೆಗೆ ಶುರು ಆಗುತ್ತೆ, 6:30 ಅಷ್ಟೊತ್ತಿಗೆ ಮುಗಿದಿರುತ್ತೆ. ತಾವೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ತೆರಳಬಹುದು ನಿಮ್ಮ ಕೆಲಸಗಳಿಗೆ. ಯಾರಿಗೂ ಅನಾನುಕೂಲ ಆಗಬಾರದು ಅನ್ನುವಂಥ ಒಂದು ದೃಷ್ಟಿಯನ್ನ ಇಟ್ಕೊಂಡು ತಮ್ಮೆಲ್ಲರಿಗೂ ಕೂಡ ಭಾನುವಾರವೇ ಮಾಡಬೇಕು ಅನ್ನೋಂಥದ್ದನ್ನ ನಾವು ಸಂಕಲ್ಪವನ್ನು ಮಾಡಿದ್ದೀವಿ. ಯಾಕಂದ್ರೆ ದೂರದಿಂದ ಬರಬೇಕು ಮಾಡಬೇಕು. ಇನ್ನು ಮುಂದೆ ನಾವು ಫೇಸ್ಬುಕ್ ಲೈವ್ ಎಲ್ಲ ಕೊಡ್ಬೇಡ ಅಂತ ಹೇಳಿದ್ದೀನಿ. ಯಾಕಂದ್ರೆ ಬಂದು ಭಾಗವಹಿಸ್ತೀವಿ, ಅದರದ ಅನುಭವನ ಪಡಬೇಕು. ಅಲ್ಲೇ ಕೂತ್ಕೊಂಡು ಲೈವ್ ನೋಡ್ತಾ ಹಿಂಗೆ ಅನ್ಕೋತಾ ಇರ್ತಾರೆ, ಅದು ಚೆನ್ನಾಗಿ ಕಾಣೋದು, ಚೆನ್ನಾಗಿ ಕಾಣೋದು. ಅದೇನು ಹಿಂಗಂತ ಪ್ರತಿ ತಿಂಗಳು ಕೂಡ ಇಲ್ಲಿ ಮುಂದಿನ ದಿವಸಗಳಲ್ಲಿ ವಿಶೇಷವಾದಂಥ ಪೂಜೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂಥದ್ದನ್ನು ಕೇಳ್ತಾ, ಲೋಕ ಕಲ್ಯಾಣದ ದೃಷ್ಟಿಗೋಸ್ಕರ, ನಿಮ್ಮೆಲ್ಲರ ಹಿತಚಿಂತನೆಯ ದೃಷ್ಟಿಗೋಸ್ಕರ ಮುಂದೆ ಪೂಜೆ ಪುನಸ್ಕಾರಗಳಾಗ್ತಾ ಇರುತ್ತೆ. ಇನ್ನು ಹೆಚ್ಚಿನ ಜನ ನಾವು ನಮ್ಮ ಮನೆ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬರ್ಬೇಕಾ, ಎದುರುಗಡೆ ಮನೆಯವ್ರನ್ನ ಕರ್ಕೊಂಡು ಬರ್ಬೇಕಾ, ನಮ್ಮ ಬಂಧುಗಳನ್ನ ಕರ್ಕೊಂಡು ಬರ್ಬೇಕಾ, ಅಯ್ಯೋ ನಾವು ಇಬ್ಬರೇ ಹೋಗ್ಬೇಕಾ, ನಮ್ಮಿಬ್ಬರಿಗೆ ಫೋನ್ ಬಂದಿದೆ, ಖಂಡಿತ ಅನ್ಕೊಳ್ಬೇಡಿ. ಯಾವ ವ್ಯಕ್ತಿ ಕಷ್ಟದಲ್ಲಿ ಇದ್ದಾನೆ ಅಂತ ಖಂಡಿತ ಇಲ್ಲಿ ಕರ್ಕೊಂಡು ಅವ್ರಿಗೆ ಪರಿಹಾರ ಮಾಡುವಂತ ಕೆಲಸನೇ ಅವ್ರದ್ದು, ನಮ್ದು ಸೇವೆ, ಅವ್ರದ್ದು ಪರಿಹಾರ ಅಷ್ಟೇ. ಯಾರನ್ನು ಬೇಕಾದ್ರೂ ಕರಿ. ಸಂಪ್ರದಾಯದ ಸಂರಕ್ಷಣೆಗೋಸ್ಕರ ತಾವೆಲ್ಲರೂ ನಿಮ್ಮನ್ನ ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ